ಇಷ್ಟು ದಿನ ಆದಮೇಲೆ ಈ ಡ್ರೈವರ್ ಯಾಕೆ ಫೋನ್ ಮಾಡ್ದ? ಫೋನ್ ಮಾಡಿ ನಾಳೆ ಬರಕ್ಕೆ ಬೇರೆ ಹೇಳಿದ್ದಾನೆ. ಅಲ್ಲಿಗೆ ಹೋದರೆ ಏನು ಕೇಳ್ಬೋದು? ಮತ್ತೆ ದುಡ್ಡು ಕೇಳ್ಬೋದಾ? ದುಡ್ಡು ಕೇಳಿದ್ರೆ ಮುಖದ ಮೇಲೆ ಎತ್ತಿ ಬಿಸಾಕಿದ್ರಾಯ್ತು. ಅದು ಬಿಟ್ಟು ಬೇರೆ ಏನಾದರೂ ಕೇಳಿದರೆ ಏನು ಮಾಡೋದು? ಇವನು ಫೋನ್ ಮಾಡಿ ನನ್ನ ಯಾಕೆ ಬರೋಕ್ಕೆ ಹೇಳ್ದ? ಇವನೇನಾದರೂ ಬಾಯಿ ಬಿಟ್ಟರೆ ನನ್ನ ಕತೆ ಅಷ್ಟೇ, ಫಿನಿಶ್ ಆದಾಗೆ. ಒಂದು ಕಡೆ ಈ ಆಸ್ತಿನೂ ಸಿಗಲ್ಲ, ಇನ್ನೊಂದು ಕಡೆ ನನ್ನ ಬಂಗಾರಿ ಪ್ರೀತಿನೂ ಸಿಗಲ್ಲ. ಎಲ್ಲ ಕಳ್ಕೊಂಡು ಬೀದಿಗೆ ಬಂದು ಮತ್ತೆ ಹಳೆ ರೌಡಿಸಮ್ ಮಾಡ್ಕೊಂಡು ಇರಬೇಕಾಗತ್ತೆ. ಮತ್ತೆ ಆ ಸ್ಥಿತಿಗೆ ಹೋಗೋಕ್ಕೆ ನನಗಿಷ್ಟ ಇಲ್ಲ. ಮೊದಲು ಅವ್ನು ಏನು ಹೇಳ್ತಾನೆ ಅಂತ ತಿಳ್ಕೊಂಡು ಮುಂದೆ ಹೆಜ್ಜೆ ಇಡಬೇಕು. ಹಾಂ, ಮಲ್ಗಣ. ಬಾ, ಗುಡ್ ಗರ್ಲ್. ಖುಷಿ ಪುಟ್ಟ, ನಾನು ನಿನ್ಗೆ ಇವತ್ತು ಒಂದು ಹೊಸ ಕತೆ ಹೇಳ್ತೀನಿ. ಯಾವುದತ್ತೆ? ಸರ್ಪ್ರೈಸ್. ರವಿ, ರವಿ. ಖುಷಿ ಪುಟ್ಟ, ಮಲ್ಗಿರ್ತೀಯಾ? ನಾನು ಬರ್ತೀನಿ. ರವಿ, ಏನಾಯ್ತು ರವಿ? ನಾನು ಅವಾಗಿಂದ ಕರಿತಾನೆ ಇದ್ದೀನಿ, ನೀನೇನು ರೆಸ್ಪಾಂಡೇ ಮಾಡ್ತಿಲ್ಲ. ಅಂಥದ್ದು ಏನು ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಬಂಗಾರಿ, ನಾನು ಆರಾಮಾಗಿದ್ದೀನಿ, ಏನಿಲ್ಲ. ನಿನ್ನ ನೋಡಿದ್ರೆ ಯಾವುದೋ ಟೆನ್ಷನಲ್ಲಿರೋ ಆಗಿದೆ. ಏನಂತ ಟೆನ್ಷನ್? ಏನಿಲ್ಲ, ನಾನು ಆರಾಮಾಗಿದ್ದೀನಿ. ಇಲ್ಲ ರವಿ, ನೀನು ಯಾವುದೋ ಕನ್ಫ್ಯೂಷನಲ್ಲಿದ್ಯಾ, ಅದು ನನಗೆ ಅರ್ಥ ಆಗ್ತಿದೆ. ಇದೆಲ್ಲ ಕನ್ಫ್ಯೂಷನ್ನು ನನಗೂ ಇದೆ, ಸೊ ಸಹಜವಾಗಿ ನಿನಗೂ ಇದ್ದೇ ಇರುತ್ತೆ. ನಾನು ಇದೇ ಯೋಚನೆಯಲ್ಲೇ ಇದ್ದೆ. ಎಲ್ಲೋ ಏನೋ ಮಿಸ್ ಹೊಡಿತಿದೆ ಅಂತ ಅನಿಸ್ತಿದೆ, ಆದರೆ ಎಲ್ಲಿ ಮಿಸ್ ಹೊಡಿತಿದೆ ಅಂತ ಗೊತ್ತಾಗ್ತಿಲ್ಲ. ಹೌದು ರವಿ, ಎಲ್ಲ ಸರಿ ಹೋಗಿದೆ, ಆದರೂ ಏನೂ ಸರಿ ಹೋಗಿಲ್ಲ. ಒಂಥರ ಈ ಆಕ್ಸಿಡೆಂಟ್ ಕೇಸು ಕಗ್ಗಂಟಾಗ್ಬಿಟ್ಟಿದೆ. ಆಕ್ಸಿಡೆಂಟ್ ಅತ್ತೆ, ಆಕ್ಸಿಡೆಂಟಾ? ಖುಷಿ ಪುಟ್ಟ, ಈಗ ಮಾವ ನಮ್ಮ ಜೊತೆ ಇದ್ದಾರೆ, ಮತ್ತೆ ಹರೀಶ್ ಅವ್ರ ಜೊತೆ ಇದ್ದಾರೆ. ಇದೆಲ್ಲ ಹೇಳ್ಕೊಳಕ್ ನನಗೆ ತುಂಬಾ ಸಂಕಟ ಆಗುತ್ತಮ್ಮ. ಅಯ್ಯೋ ಪಾಪ, ಬೀಗ್ರಿಗೆ ಹೀಗಾಗ್ಬಾರ್ದಾಗಿತ್ತು. ಕೇಳಿದ್ರೆ ನಂಗೆ ಸಂಕಟ ಆಗ್ತಾ ಇದೆ. ಪಾಪ ಕಣೆ ವೀಣಾ. ಏನ್ ಮಾಡೋದಮ್ಮ, ಇಂಥ ಮಕ್ಳಿದ್ರೆ ಇನ್ನೇನಾಗುತ್ತೆ ಹೇಳು? ಹೀಗೆ ಆಗುತ್ತೆ. ಈಗ ಬರೀ ಬೇರೆ ಬೇರೆ ಮಾಡಿದ್ದಾರೆ. ನಾಳೆ ಇಲ್ಲೊಂದು ಸ್ವಲ್ಪ ವಯಸ್ಸಾದ್ಮೇಲೆ ಮನೆಯಿಂದ ಆಚೆ ಹಾಕಿ ಹೆಂಗಾರು ಬದುಕೊಳ್ಳಿ ಅಂತ ರೋಡ್ ಮೇಲೆ ಬಿಡ್ತಾರೆ. ಅಂತ ಮಕ್ಕಳೇ ಇವರು. ಅಯ್ಯಯ್ಯೋ, ಬಿಡ್ತು ಅನ್ನೋ, ಹಾಗೆಲ್ಲ ಮಾತಾಡ್ಬೇಡ. ಬೀಗರು ಚೆನ್ನಾಗಿರ್ಬೇಕು. ವೀಣಾ, ಏನು ಯೋಚನೆ ಮಾಡ್ಬೇಡ ಕಣೆ, ಎಲ್ಲ ಸರಿ ಹೋಗುತ್ತೆ. ಏನಮ್ಮ, ನಾವ್ಯಾರು ನೆಮ್ಮದಿ ಆಗಿರ್ಬಾರ್ದು ಅಂತ ಬಹುಶಃ ಆ ದೇವರೇ ನಮ್ಮ ಹಣೆನಲ್ಲಿ ಬರೆದ್ಬಿಟ್ಟಿದ್ದಾನೆ. ಬಂದಿರೋದನ್ನೆಲ್ಲ ಅನುಭವಿಸ್ಬೇಕು, ಅನುಭವಿಸ್ತಾ ಇದೀವಿ ಅಷ್ಟೇ. ಇನ್ನೇನ್ ಮಾಡಕ್ಕಾಗತ್ತೆ ಹೇಳು? ಕೊನೆ ಪಕ್ಷ ನೀನಾದ್ರೂ ಚೆನ್ನಾಗಿರಮ್ಮ. ನೋಡು, ಇಲ್ಲಿ ಏನೇ ತೊಂದರೆ ಆದ್ರೂ ನೀನ್ ನನಗೆ ಹೇಳಲೇಬೇಕು, ನನ್ನಿಂದ ಮುಚ್ಚಿಡ್ಬಾರ್ದು, ಆಯ್ತಾ? ಅಲ್ವೇ ವೀಣಾ, ಏನಾದ್ರೂ ತೊಂದರೆ ಆದ್ರೆ ನನಗ್ ನೀನಲ್ದೆ ಬೇರೆ ಯಾರಿದ್ದಾರೆ ಹೇಳ್ಕೊಳಕ್ಕೆ? ಏನಾದ್ರೂ ತೊಂದರೆ ಆದ್ರೆ ಖಂಡಿತ ನಿನ್ನ ಹತ್ರ ಹೇಳ್ತೀನಿ. ಆದ್ರೆ ಅಂಥದ್ದು ಏನೂ ಆಗ್ತಿಲ್ಲ. ನಾ ಚೆನ್ನಾಗಿದ್ದೀನಿ ವೀಣಾ.
ಈ ಚೈನ್ ನಾನು ವಿಶ್ವನ್ ಕೊಟ್ಟಿದ್ದೆ ಅಲ್ವಾ? ಅದೇ ಥರ ಕಾಣಿಸ್ತಾ ಇದೆ ಇದು. ಅಂದ್ರೆ ಈ ಮನೇಲಿರೋ ವಿಶ್ವ ಅವನೇನಾ? ಅದೇಗ್ ಸಾಧ್ಯ? ಅವನೇ ಆಗಿದ್ದಿದ್ರೆ ನಂಗೆ ಇಷ್ಟು ದಿವಸ ಕಾಣಿಸ್ತಿದ್ದ ಅಲ್ವಾ? ಅಥವಾ ನನ್ನ ಧ್ವನಿ ಕೇಳಿ ಅವನೇ ಬಂದು ಮಾತಾಡಿಸ್ತಿದ್ದ? ಇಲ್ಲ, ನಾನೇನೇನೋ ಅನ್ಕೋತಾ ಇದ್ದೀನಿ. ಪ್ರಪಂಚದಲ್ಲಿ ವಿಶ್ವ ಅಂತ ಎಷ್ಟೊಂದು ಜನಕ್ಕೆ ಹೆಸರಿರುತ್ತೆ, ಇವನೇ ಅಂತ ನಾನು ಯಾಕೆ ಅನ್ಕೋಬೇಕು? ಆದರೂ ಈಚೆ ನೋಡಿದ್ರೆ ನಾನು ಕೊಟ್ಟಿದ್ದ ಥರನೇ ಅನಿಸ್ತಿದೆಯಲ್ಲ. ಚಂದನಾ, ನೀವಾ?